everyone, welcome to my YouTube channel. ಸೊ ಇವತ್ತು ನಂದು 3ನೇ ವ್ಲಾಗ್ ಆ್ಯಂಡ್ ಇವತ್ತು ಗೆಸ್ಟ್ ಯಾರು ಇರ್ತಾರೆ ಗೊತ್ತಾ? ಈಗಾಗಲೇ ಗೊತ್ತಾಗಿರಬೇಕು. ಎಸ್, ದ್ಯಾಟ್ಸ್ ಮೈ ಮಾಮ್. ಹಾಯ್. ಎಸ್, ಸೊ ಇವತ್ತು ಅರ್ಧ ದಿನ ಟೈಮ್ನ ಸೈಡಿಗೆ ಎತ್ತಿಟ್ಟು ಐ ಆಮ್ ಗೋನ್ ಸ್ಪೆಂಡ್ ಇಟ್ ವಿತ್ ಹರ್. ಸೊ ಲೆಟ್ ಮಿ ಟೇಕ್ ಯು ಅಲಾಂಗ್. ಇವತ್ತು ನಾವೇನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅರ್ಧ ದಿನ ಯಾಕೆ ಹೇಳಿದ್ಲು ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ನಾನು ಫಸ್ಟ್ ಹಾಫ್ ಆಫ್ ದ ಡೇ ಏನಿದೆ ಅದನ್ನು ಕೆಲಸ ಮಾಡೋಕ್ಕೆ ಅಂತ ಎತ್ತಿಡ್ತಾ ಇದ್ದೆ. ಸೊ ಫಸ್ಟ್ ಹಾಫ್ ಅಂದರೆ ಆಲ್ಮೋಸ್ಟ್ ಮಧ್ಯರಾತ್ರಿಯಿಂದನೇ ಅಂತ ಹೇಳ್ಬೋದು. ಕೆಲಸ ಶುರು ಮಾಡಿ 12 ಗಂಟೆಗೆ ಮುಗಿಸ್ತಾ ಇದ್ದೆ. ದಾರಿಲಿ ಹೋಗ್ತಾ ನಾವು ನನ್ನ ಮದುವೆ ಆಗಿದ್ದ ಚೌಲ್ಟ್ರಿ ಮುಂದೆ ಹೋದ್ವಿ. ಸೊ ಅದನ್ನೆಲ್ಲ ನೆನೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಹೆಂಗಾಯಿತು ಮದುವೆ, ಎಷ್ಟು ಬೇಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. 2.5 years ಹೆಂಗೆ ಹೋಯ್ತಂತಲೇ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಮತ್ತೆ ರೀಲಿವ್ ಮಾಡ್ತಾಯಿದ್ವಿ. ಇಟ್ ವಾಸ್ ವೆರಿ ನೈಸ್. ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಮಾತಾಡಿಕೊಂಡು ನಾವು ಎಲ್ಲಿಗೆ ಹೋಗಬೇಕು ಅಂತಿದ್ವಲ್ಲ, ಆಲ್ಮೋಸ್ಟ್ ಏರಿಯಾ ಬಂದೇ ಬಿಡ್ತು. ಸೊ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಈ ದೇವಸ್ಥಾನ ನೋಡಿದ ತಕ್ಷಣ ನಾವು ಯಾವ ಏರಿಯಾಗೆ ಬಂದಿದ್ದೀವಿ ಅಂತ. ಎಸ್, ಮಲ್ಲೇಶ್ವರ. ಸೊ ಮಲ್ಲೇಶ್ವರ ಹತ್ತಿರ ನಮಗೆ ಆ್ಯಂಡ್ ತುಂಬ ಲೀಜರಾಗಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಂತ ಅನಿಸುತ್ತೆ. ತುಂಬ ಏನು ಶಾಪಿಂಗ್ ಮಾಡಬೇಕು ಅನ್ನೋ ಐಡಿಯಾನಲ್ಲಿ ಏನಿರಲಿಲ್ಲ. ಸೊ ನಾವಿಬ್ಬರಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಆ್ಯಂಡ್ ಒಟ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಬಂದಿದ್ವಿ ಆ್ಯಂಡ್ ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಚೇಪೆಕಾಯಿ. ಓಹ್, ಎಷ್ಟು ರುಚಿಯಾಗಿತ್ತು ಅಂದರೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಈಗಲೂ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಆಹಾಹಾ. ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದ ಲಿಸ್ಟ್ನಲ್ಲಿ ನನಗೆ ಪ್ರೆಷರ್ ಕುಕ್ಕರ್ ಬೇಕಿತ್ತು ಒಂದು. ಸೊ ಒಂದು ದೊಡ್ಡದಿದೆ, ಒಂದು ಮೀಡಿಯಮ್ ಸೈಜ್ ಇದೆ, ಬಟ್ ಸ್ಮಾಲ್ ಒಂದು ಸೈಜ್ ಇಲ್ಲ ಅಂತ ಆಗಿತ್ತು. ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಹೀಗೆ ಎಲ್ಲ ಸೈಟ್ ಸೀನ್ಸ್, ವಿಂಡೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮಲ್ಲೇಶ್ವರಮಲ್ಲಿ ನಾವು ಫಸ್ಟ್ ಸ್ಟಾಪ್ ಹೋಗಿದ್ದು ಒಂದು ಸ್ಟೀಲ್ ಪಾತ್ರೆ ಅಂಗಡಿ. ಅದು ಇಲ್ಲೇ 8th ಕ್ರಾಸಲ್ಲೇ ಇದೆ. ಸೊ ಇಟ್ ವಾಸ್ ವೆರಿ ನೈಸ್. ತುಂಬಾ ಐಟಮ್ಸ್, ವೆರೈಟೀಸ್ ಎಲ್ಲ ಇತ್ತು ಅವ್ರ ಹತ್ರ. ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಇವಾಗ. ಸೊ ಈ ಅಂಗಡಿನಲ್ಲಿ ಸ್ಟೀಲ್ ಪಾತ್ರೆ ವೆರೈಟೀಸ್ಗಂತೂ ಲೆಕ್ಕನೇ ಇಲ್ಲ. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಪ್ಲಾಸ್ಟಿಕ್ ಆಪ್ಷನ್ಸ್. ಬಟ್ ನಾನು ಪ್ಲಾಸ್ಟಿಕ್ನ ಆದಷ್ಟು ಕಮ್ಮಿ ಬಳಕೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಎಲ್ಲರಿಗೂ ಎಂಕರೇಜ್ ಸಹ ನಾನು ಅದನ್ನೇ ಮಾಡೋದು. ಸೊ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಮ್ಮಿ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಕುಕ್ಕರ್ನ ಏನು ತೋರಿಸ್ತಾ ಇದ್ದಾರೆ, ಇದೇ ಕುಕ್ಕರ್ನ ತೊಗೊಂಡೆ ನಾನು. ಆ್ಯಂಡ್ ದಿಸ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ಇದು ಜಸ್ಟ್ 1.5 ಲೀಟರ್ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ಹೊಸದಾಗಿ ಇವಾಗ ಇವರು ಇದಕ್ಕೆ ಸ್ಟೀಲ್ ಲಿಡ್ ಅಲ್ಲದೆ ಒಂದು ಗ್ಲಾಸ್ ಲಿಡ್ ಕೂಡ ಕೊಡ್ತಾರೆ. ಸೊ ಇನ್ ಕೇಸ್ ನೀವು ಓಪನ್ ಆಗೇ ಅನ್ನ ಮಾಡಬೇಕು ಅನ್ನೋ ಆಪ್ಷನ್ ಬೇಕು ಅಂತ ಅಂದರೆ ದಿಸ್ ಆಪ್ಷನ್ ಇಸ್ ರಿಯಲಿ ಗುಡ್. ಇದು ಪ್ರೆಸ್ಟೀಜ್ ಅವ್ರದ್ದು. ಯಾವುದೇ ಥರ ಸ್ಪಾನ್ಸರ್ ಇಲ್ಲ, ಯಾವುದೇ ಥರ ಬ್ರ್ಯಾಂಡ್ ಪ್ರಮೋಷನ್ ಇಲ್ಲ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಪೀಪಲ್ ಇನ್ ನೀಡ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಕುಕ್ಕರ್ ಆಪ್ಷನ್. ಸೊ ನಾನಿವಾಗ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಇಷ್ಟ ಆದಮೇಲೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನನ್ನಮ್ಮ, ಐ ಲವ್ ಹರ್ ಸೋ ಮಚ್. ಎಷ್ಟು ಕ್ಯೂಟ್ ಅನ್ನಿಸ್ತಾರೆ ನಮ್ಮಮ್ಮ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತಾರೆ, ನಿಮ್ಮಮ್ಮ ಹೇಗೆ
ನಿಮ್ಮ ಜೊತೆ ಇದ್ದಾಗ ಹೆಂಗೆ ಅನಿಸುತ್ತೆ ಅಂತ ತಿಳಿಸಿ ಆಯಿತಾ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಮದರ್ ಡಾಟರ್ ರಿಲೇಷನ್ಶಿಪ್ಸ್. ಸೊ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿಬಿಡತ್ತಲ್ವ. ಒಂದು ಫೇಸ್ ಆಫ್ ಲೈಫಲ್ಲಿ ನಮ್ಮದೇ ಆದಂತಹ ಒಂದು ಜಗತ್ತು ಹುಟ್ಕೊಂಡ್ಬಿಟ್ಟಿರುತ್ತೆ. ಆ್ಯಂಡ್ ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಟು ಗಿವ್ ಸಮ್ ಟೈಮ್ ಫಾರ್ ದೆಮ್. ಆ್ಯಂಡ್ ಇಟ್ ಜಸ್ಟ್ ಮೇಕ್ಸ್ ಬೋತ್ ಆಫ್ ಅಸ್ ಹ್ಯಾಪಿ ಅಟ್ ಎಂಡ್ ಆಫ್ ದ ಡೇ ಅನಿಸುತ್ತೆ. ಫರ್ದರ್ ಮತ್ತು ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ತುಂಬ ಮಾತಾಡಿಕೊಂಡು ಎಷ್ಟೊಂದು ಸಮಾಚಾರಗಳಿರುತ್ತೆ ಅನಿಸುತ್ತೆ. ಅಬ್ರಾಡಲ್ಲಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ನಮಗೆ ಈ ಥರ ಟೈಮ್ ಸಿಗೋದು ತುಂಬ ಅಪರೂಪ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿತ್ತು ಎಷ್ಟೊಂದೆಲ್ಲ ಮಾತಾಡಿಕೊಂಡು. ಆ್ಯಂಡ್ ಫೈನಲಿ ಶಿ ವಾಸ್ ಲೈಕ್, ಏನಾದರೂ ಒಂದು ಕೊಡಿಸ್ಬೇಕು ನಿನಗೆ ಅಂತ. ಗೋಲ್ಡ್ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಆ್ಯಂಡ್ ಅಲ್ಲಿ ಗೋಲ್ಡ್ ಆಗಲಿ ಆ ಥರದ್ದೇನು ತೊಗೊಂಡಿಲ್ಲ, ಜಸ್ಟ್ ಒಂದು ಸಿಲ್ವರ್ ಐಟಮ್ ತೊಗೊಂಡು ಬಂದ್ವಿ. ಆ್ಯಂಡ್ ಅದು ಇಲ್ಲಿದೆ ನೋಡಿ, ಫೋಟೋ ಹಾಕಿದ್ದೀನಿ. ಯುಟೆನ್ಸಿಲ್ಸ್ ಶಾಪಿಂಗ್ ಮತ್ತು ಸಿಲ್ವರ್ ಐಟಮ್ ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ 1 hour ಇಂದ 2 hours ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಬಾಯಾರಿಕೆ ಆಗ್ತಾಯಿತ್ತು, ಜ್ಯೂಸ್ ಬೇಕಲ್ವಾ. ಸೊ ಇಲ್ಲಿಗೆ ಬಂದು ನಾವಿಬ್ಬರು ಮೂಸಂಬಿ ಜ್ಯೂಸ್ ತೊಗೊಂಡ್ವಿ. ನನ್ನ ಫೇವ್ರೆಟ್ ಜ್ಯೂಸ್ ಅಂದರೆ ಮೂಸಂಬಿ. ಸೊ ನಾನು ಇಂಡಿಯಾಲಿದ್ದಾಗ ಆದಷ್ಟು ಮೂಸಂಬಿ ಜ್ಯೂಸೇ ಕುಡಿಯೋದು. ಗೋಲ್ಡ್ ಜ್ಯುವೆಲ್ರಿ ಅಷ್ಟೇ ಅಲ್ಲದೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿನಲ್ಲೂ ತುಂಬ ಆಪ್ಷನ್ ಸಿಗುತ್ತೆ. ಸೊ ಇವಾಗಂತೂ ನಾವು ಹೇಳೋದೇ ಬೇಡ, ಅಂಥದ್ದೇ ಒಂದು ನೆಕ್ಲೆಸ್ ನಮ್ಮಮ್ಮ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಆ ಪರ್ಚೇಸ್ ಮುಗಿಸ್ಬಿಟ್ಟು ನಾವು ಸರಿ ಇನ್ನೇನು ಶಾಪಿಂಗ್ ಅನ್ನೋದೇನಿಲ್ಲ, ಇನ್ನು ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನಮ್ಮಮ್ಮ ಅಂದರು ಮನೆಗೂ ಹೋಗೋಕ್ಕೂ ಮುಂಚೆ ಇಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರೆದ್ರು. ಎಲ್ಲಿಗೆ ಅಮ್ಮ ಅಂತ ಕೇಳಿದ್ರೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಬಂದಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಮಲ್ಲೇಶ್ವರದಲ್ಲೇ ಇದೆ. ಸೊ ನಾನು ಇಲ್ಲಿ ಸಣ್ಣವಳಾಗಿದ್ದಾಗ ತುಂಬ ಬರ್ತಾಯಿದ್ವಿ ನಾವು. ಸೊ ಹಾಗಾಗಿ ನಮ್ಮಮ್ಮ ಅದನ್ನು ನೆನಪಲ್ಲಿ ಇಟ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದರು. ನಾವು ಬಂದಾಗ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಆದಮೇಲೆ ದೇವ್ರ ದರ್ಶನ ಆಯಿತು, ಮಂಗಳಾರತಿ ಆಯಿತು, ತೀರ್ಥ ತೊಗೊಂಡು ಮಂತ್ರಾಕ್ಷತೆ ಇಸ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ. ಬಟ್ ಮನಸ್ಸಿಗಾಗಿದ್ದು ಖುಷಿ ಮತ್ತು ನೆಮ್ಮದಿ ಇದೆಯಲ್ಲ, ಅದು ಹೇಳೋಕ್ಕೆಲ್ಲ ಆಗಲ್ಲ. ಸೊ ಅನುಭವ ಆದವರಿಗೆ ಅದು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಆಂಜನೇಯ ಗುಡಿನೂ ಇದೆ. ಸೊ ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮಲ್ಲೇಶ್ವರಂ ಶಾಪಿಂಗ್ ಮುಗೀತು. ಏನೇನು ಅಂದ್ಕೊಂಡಿದ್ವು ಆಲ್ಮೋಸ್ಟ್ ಎಲ್ಲ ಸಿಕ್ತು. ಬಟ್ ಇನ್ನೂ ಒಂದು ಐಟಮ್ ಪೆಂಡಿಂಗ್ ಇದೆ, ನೋಡೋಣ ಬೇರೆ ಕಡೆ ಎಲ್ಲ ಸಿಗ್ಬೋದೇನೋ. ಇಲ್ಲಿಂದ ನಾವು ಮನೆ ಕಡೆ ಹೊರಟಿದ್ದೀವಿ. ಬನ್ನಿ, ಇನ್ನೂ ಒಂದು ಜಾಗ ಇದೆ ಕವರ್ ಮಾಡೋಕ್ಕೆ, ಹೋಗೋಣ. ಸೊ ನಾನು ಈ ಸತಿ ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬಂದಾಗ ಒಂದೇ ಒಂದು ಮನಸ್ಸಲ್ಲಿ ತುಂಬ ಆಸೆ ಇತ್ತು, ಆದಷ್ಟು ದೇವಸ್ಥಾನಗಳನ್ನ ವಿಸಿಟ್ ಮಾಡಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ತುಂಬ ಅಂದ್ಕೊಂಡು ಬಂದಿದ್ದೆ. ಸೊ ನನಗೆ ಯಾವುದೇ ಒಂದು ಸ್ಮಾಲ್ ಅವಕಾಶ ಸಿಕ್ಕಿದ್ರೂ ಇಂಡಿಯಾಲಿದ್ದಾಗ ಐ ವಾಸ್ ಲೈಕ್ ದೇವಸ್ಥಾನಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಪ್ ನಾವು ವಿದ್ಯಾರಣ್ಯಪುರ ಕಡೆಗೆ ಹೋದ್ವಿ. ಅಲ್ಲಿ ವಿದ್ಯಾರಣ್ಯಪುರ ಅಲ್ಲಿರೋ ಫೇಮಸ್ ದೇವಸ್ಥಾನ ಇದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಕ್ವಿಕ್. ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಆಯಿತು, ಪ್ರಸಾದ ಕೂಡ ಸಿಕ್ತು. ಒಂದು ಕಪ್ ತಿಂದು ಇನ್ನೂ ಒಂದು ಕಪ್ ತೊಗೊಂಡು ಹೋಗ್ತಾ ಇದ್ದೀವಿ. ತುಂಬ ರುಚಿಯಾಗಿದೆ. ಸೊ ಇಲ್ಲಿಗೆ ನಮ್ಮ ದಿನ ಮುಗಿಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮಮ್ಮನ ಜೊತೆ ಒಂದು ಅರ್ಧ ದಿನನ ಈ ಥರ ಸ್ಪೆಂಡ್ ಮಾಡಿದೆ. ಸೊ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಇಟ್ ಈಸ್ ಮ್ಯೂಚುವಲ್ ಫೀಲಿಂಗ್ಸ್. ಸೊ ಹಾಗಾಗಿ ನಿಮಗೂ ಎಂಕರೇಜ್ ಮಾಡ್ತೀನಿ. ಇಟ್ ಈಸ್ ಜಸ್ಟ್ ಲೈಕ್ ರೀಲಿವಿಂಗ್ ಯೋರ್ ಓಲ್ಡ್ ಮೆಮೊರೀಸ್. ಸೊ ಸ್ಪೆಂಡ್ ಆಸ್ ಮಚ್ ಟೈಮ್ ಆಸ್ ಪಾಸಿಬಲ್ ವಿತ್ ಯೋರ್ ಪೇರೆಂಟ್ಸ್ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.